ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತಂದ್ರೆ ನಾವು ಆರಾಮದೇ ನೋಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ, ಹೈಪ್ ಮಾಡೋದಿಲ್ಲ ಭಾಳ ಜನ, ಲೈಕ್ ಕೊಡ್ರಿ. ಆಮೇಲೆ ಶೋಭಾ ಸಂಸಾರದ ಕತೆ ಹೆಂಗೆ ಬರತೈತಿ ಕಮೆಂಟ್ ಮಾಡಿ ತಿಳಿಸ್ರಿ. ಭಾಳ ಜನ ಮನೆತನದ ಕತೆ ಹಾಕ್ರಿ ಅನ್ನಕತ್ತೀರಿ. ನಾನು ನಿಮ್ಗೆ ಹಾಕಕ್ಕೇನಲ್ರಿ, ಕತೆನ ಅದನ್ನ ಸ್ವಲ್ಪ ನಿಮ್ಗೆ ಭಾಳ ಹಳ್ಳಿ ರೀತಿ ಒಳಗೆ ಮಾಡಬೇಕು. ಆಮೇಲೆ ಅದು ನಿಮ್ಗೆ ಒಟ್ಟು ಮನ್ಸಿಗೆ ಮುಟ್ಬೇಕ್ರಿ ಅದು ಕತೆ ಮಾಡಿದ ಮೇಲೆ. ಹಂಗಾಗಿ ಆ ಥರ ಮಾಡೋಕೆ ಟ್ರೈ ಮಾಡತ್ತನ್ರಿ. ಹಂಗಾಗಿ ಸ್ವಲ್ಪ ಕೆಲಸ ನಡೆದತ್ರಿ ಅದ್ರದ್ದು. ಹಂಗಾಗಿ ಕತೆ ಮಾಡ್ತಾನ್ರಿ, ಅದನ್ನ ಸ್ಟಾರ್ಟ್ ಮಾಡೀನಿ ಅಂದಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹೈಪ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಬನ್ನಿ ಕತೆನ ಶುರು ಮಾಡ್ತೀನಿ. ಹಂಗಲ್ಲ, ಇವರು ನಿನ್ನೆ ನಡ್ಕೊಂಡಿದ್ದು ಎಷ್ಟು ಮನ್ಸಿಗೆ ಬೇಸರಾಗೈತಿ. ಆದ್ರನ್ನ ಹೋಗ್ಲಿ ಬಿಡು, ಗಂಡನ ಮನೆಗಿದ್ದೆಲ್ಲ ಸಾಮಾನ್ಯವಾಗಿ ಇದ್ದವ ಗಂಡ ಹೆಂಡತಿ ಜಗಳ ಅಂತಂದು ಎಷ್ಟು ಸುಧಾರಿಸೀನಿ ನಾನು. ತಾಯಿ ತಪ್ಪಾಯ್ತು, ನನ್ನ ತಪ್ಪಾಯ್ತು, ಒಂದು ಮಾತು ಹೇಳಿಲ್ಲ ಅನ್ನೋದು ಒಂದೇ ಒಂದು ಇದನ್ನ ಹಿಡ್ಕೊಂಡು ಎಷ್ಟೆಲ್ಲ ಇದು ಮಾಡಿಬಿಟ್ಟು ಕಪಾಳಕ್ಕೆಂತ ಹೊಡೆದ್ರು. ನಾನು ಇವ್ರ ಕಡೆಯಿಂದ ಹೊಡೆಸ್ಕೊತೀನಿ ಅಂತ ನನ್ನ ಕನಸ್ನಿಗೂ ಅನ್ಕೊಂಡಿದ್ದಿಲ್ಲ. ಎಷ್ಟು ಮನಸ್ಸಿಗೆ ಬೇಸರಾಗೈತಿ ಅಂದ್ರೆ ಏನು ಮಾಡೋಕ್ಕೂ ಮನ್ಸು ಬರವಲ್ದು. ಎಷ್ಟು ಬೇಜಾರು ಮಾಡ್ಕೊಂಡಾಳ ಏನ ಅಕ್ಷತಾ. ನಾನು ನಿನ್ನೆ ಹಂಗೆ ನೋಡ್ಕೋಬಾರ್ದಿತ್ತು. ಆದ್ರೆ ಅವನ ವಿಷಯದಾಗ ಏನು ಹೇಳಿಲ್ಲಲಿಕ್ಕಿ ಅಂತಂದು ಸಿಟ್ಟು ಬಂದು ಹೊಡೆದ್ಬಿಟ್ಟೆ. ಹೋಗಿ ಮಾತಾಡಿಸ್ತೇನೆ. ಅಕ್ಷತಾ ದಯವಿಟ್ಟು ಕೇಳತ್ತೀನಿ, ನನಗೆ ನಿಮ್ಮ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ. ಮನ್ಸಿಗೆ ಭಾಳ ನೋವಾಗೈತಿ. ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ. ಇಲ್ಲಿ ನೋಡು ಅಕ್ಷತಾ, ನಾನೇನು ನಿನಗೆ ಬೇಕಂತ ಮಾಡಲಿಲ್ಲ. ತಿರುಗಿಲ್ಲಿ ನೋಡು ಅಕ್ಷತಾ, ನಾನೇನು ನಿನಗೆ ಬೇಕಂತ ಹೊಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಹೊಡೆದಿಲ್ಲ. ಏನು ಹೊತ್ನ್ಯಾಗ ಅವಾಗ ಹಂಗೆ ಆಗ್ಬಿಡ್ತಲ್ಲ, ನೀನು ನನಗೊಂದು ಮಾತು ಹೇಳಿಲ್ಲಲ್ಲ ಅಂತಂದು ಬೇಸರದಾಗ ಸಿಟ್ಟು ಬೇಜಾರು ಎಲ್ಲದೂ ಸೇರಿಕೊಂಡು ನಿನ್ನ ಮೇಲೆ ಕೈ ಮಾಡಂಗೆ ಆತು. ದಯವಿಟ್ಟು ನಾನು ಕ್ಷಮಿಸ್ಬಿಡು. ಇನ್ನೊಮ್ಮೆ ಹಿಂಗೆ ಆಗಂಗಿಲ್ಲ. ಅಲ್ಲ, ನನ್ನ ತಪ್ಪೈತಿ, ನಾ ಒಪ್ಕೊಂತೀನಿ. ನಾನೇನು ಬೇಕಂತಂದು ನಾ ಅತ್ತೆಯರು ಹಂಗಾದ್ಮೇಲೆ ನಿಮ್ಗೆ ಹೇಳ್ಬಾರ್ದು ಅಂತಂದೇನು ಹೇಳಿಲ್ಲ. ಮಕ್ಕೊಂಡಿದ್ರಲ್ಲ ಎಬ್ಬಿಸ್ಬಾರ್ದು ಅಂತಂದು ಸುಮ್ಮನೆ ಆಗಿದ್ದೆ. ಬೆಳಗ್ಗೆ ಎದ್ದು ಹೇಳೋಣ ಅಂದ್ರೆ ನೀವು ಇದ್ದಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬಿಟ್ಟು ಸುಮ್ಮನೆ ಏಕ್ದಮ್ ಕೈ ಮಾಡಿದ್ರೆ ನನಗೆ ಎಷ್ಟು ಬೇಸರ ಅನ್ನಿಸ್ತೈತಿ. ಆತು ಬಿಡು, ಹೋಗ್ಲಿ. ಇನ್ನೊಮ್ಮೆ ಹಿಂಗೆ ಆಗಂಗಿಲ್ಲ. ನೀನು ಏನಿದ್ರು ನನ್ನ ಹತ್ರ ಎಲ್ಲ ಹೇಳ್ಕೊ. ನಾ ಮಕ್ಕೊಂಡಿರಲಿ ಎಬ್ಬಿಸಿ ಹೇಳು ನನಗೆ, ಆತಾ? ನನ್ನ ತಪ್ಪಾಗೈತಿ, ಕ್ಷಮಿಸ್ಬಿಡು. ಇದನ್ನ ಮುಂದುವರ್ಸೋದು ಬೇಡ. ಸುಮ್ಮನೆ ಅಣ್ಣಗೆ ಅತ್ತಿಯಮ್ಮಗೆ ಎಲ್ಲರಿಗೂ ಗೊತ್ತಾಗಿ ಅವರು ಬೇಸರ ಮಾಡ್ಕೊಳ್ಳೋದು ಬೇಡ. ಹಂಗಾಗಿ ಹೇಳತ್ತೀನಿ, ನನ್ನ ತಪ್ಪಾಗೈತಿ. ಇರ್ಲಿ ಬಿಡ್ರಿ, ನಾನೇನು ಇದನ್ನ ಮುಂದುವರ್ಸ್ಬೇಕಂತಂದೇನು ಅಲ್ಲ, ಏನು ತಿಳ್ಕೊಳ್ಳಿಲ್ಲ ಕೈ ಮಾಡಿದ್ರಲ್ಲ ಅಂತ ಅಷ್ಟೇ. ಆತೀಗ ತಪ್ಪಾಗೈತಿ ಅಂದನಿಲ್ಲ, ಆತು. ಇನ್ನೊಮ್ಮೆ ಹಿಂಗೆ ಆಗಂಗಿಲ್ಲ. ಬಾ, ಅಲ್ಲಿ ಅಕ್ಕ ಬಂದಾಳ, ಪ್ರಿಯಾ ಅವರು ಬಂದಾರ. ಬಾ. ಹೌದೇನ? ಚಿಕ್ಕಮ್ಮ ಬಂದತೆ? ಬರ್ತಾನೆ ನೋಡ್ರಿ. ಏನಾಯ್ತು ಈಗ ತಪ್ಪಾಗೈತಿ ಅಂದಮೇಲೂ ಇದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಅರ್ತಿರಲ್ಲ. ಇರಲಿ, ಅವರು ಅತ್ತಿಯರು ಮಾಡೋ ನಾಟಕಗಳು ಎಷ್ಟೆಲ್ಲ ತಂದಿಡ್ತಾರ. ಮಕ್ಕಳು ಚೆನ್ನಾಗಿರ್ಲಿ ಅಂತಂದು ಎಲ್ಲರ ಮನೆಗೂ ಬೌಸ್ತಾರ. ಇವ್ರು ಹಂಗಲ್ಲ, ಗಂಡ ಹೆಂಡತಿ ಎಷ್ಟು ಹೊಡೆದಾಡ್ತಾರಲ್ಲ ಅಷ್ಟು ಖುಷಿ ಪಡ್ತಾರ. ಇಂಥವ್ರು ಎಲ್ಲೂ ಸಿಗಂಗಿಲ್ಲ. ಮತ್ತು ಅದ್ರಾಗ ಈಗ ಈಕಿ ಒಬ್ಬಕ್ಕೆ ಬಂದ್ಲಿ ಪಟ, ಇನ್ನೇನು ಕಾದತ್ತ ಏನೋ ನಮಗೆ. ಅಜ್ಜಿ, ನನಗೆ ಒಟ್ಟು ಸತ್ತು ಕೊಡು. ನೀ ಎಷ್ಟೊತ್ತಾತು ಕರ್ಚಿಕಾಯಿ ರವಾ ಉಂಡಿ ಕೊಡ್ತಾನೆ ಹಿಂದಿ. ಕಪ್ಪರ ಕೊಡ್ತಾನೆ. ಈಗ ನಿಮ್ಮ ಅತ್ತೆ ಕೇಳಿಸ್ಕೊಂಡ್ರು ಅಂದ್ರೆ ಮತ್ತೆ ಇದು ಮಾಡ್ತಾರ, ಸುಮ್ಮನೆ ಕೊಡ್ತಾನೆ. ಇವ ಆಕಿ ಬಗ್ಗೆ ಗೊತ್ತೈತಿಲ್ಲ ನೀನು. ಏನಾರ ಒಂದು ಹೇಳ್ಬಿಟ್ರೆ ಲಘು ಬಿಡಂಗಿಲ್ಲಕಿ, ಕೊಡು ತಿಂತಾಳತ್ತಾಗ. ಇವ ಅಲ್ಲಿ ಮ್ಯಾಲದವ. ಈಗ ನಾನು ಮ್ಯಾಲ ಹತ್ತಕತ್ತೆ, ಇವ್ರು ಯಾರು ಬಿತ್ತರೇರು ಇಬ್ರು ಬಂದ್ರ ಅಂದ್ರೆ ಕಾಲು ನೋವಾಗಿಲ್ಲ, ಸುಮ್ಮನೆ ನಾಟಕ ಮಾಡಕತ್ತಾಳ ಮತ್ತೆ ಅಂತ ಗೊತ್ತಾಕತಿ. ಅದಕ್ಕೆ ಮ್ಯಾಲದ ನೋಡಿ ತೆಗೆದಾರ ತೆಗಿ. ನೀನ ಎಷ್ಟು ಸಸ್ತ್ರಿಗೆ ಎದುರ್ತಿದ್ಯವ ನೀನು. ತೆಗೆದು ಕೊಡ ಬಿಟ್ಟಾಕಿ ಅವ್ರೇನು ಮಾಡ್ತಿದ್ದಾರೆ ನೀ ತಿಳಿದಿದ್ದಿಲ್ಲ. ಹೌದು, ಇವ ಮನ್ಯಾಗ ಎಷ್ಟೆಲ್ಲ ಇದು ಮಾಡಿ ನಿಮ್ಮ ಅಣ್ಣನ ತಮ್ಮನ್ನು ನನ್ನ ಪರವಾಗಿ ಮಾಡ್ಕೊಂಡ. ನೀಗನ ಏನಾರ ಒಂದೀಟು ಸುಳು ಸಿಕ್ಕರೆ ಸಾಕಂಗ ಇಬ್ರು ಕಾಯಕತ್ತಾರ. ಗಂಡ್ರ ಹತ್ರ ಚಾಡಿ ಹೇಳಾಕ, ತಿಥಿ ಮಾಡಿ ಮತ್ತೆ ತಾಯಿ ಮಕ್ಕಳನ್ನ ದೂರ ಮಾಡಾಕ. ಹೌದು ಬಿ, ಏನಾಯ್ತು? ಏನ ಅಕ್ಷತಾಗ ಬಸ್ಸು ಹೊಡೆದ ಅಂತ ಅಂದಿಲ್ಲ, ಏನಾಯ್ತು? ಆಕಿ ಕೊಟ್ರ ಕೊಡ ಯವ್ವ. ರತ್ನ ಹೋಗಿರ ಹೊಕ್ಕಳತ್ತಾಗ ಹೊಸುಡಿದು ದೊಡ್ಡ ಕಾಟ ಆಗ್ಬಿಟ್ಟೈತೆ ನನಗೇನ. ಎಲ್ಲಿ ನೆಮ್ಮದಿಯಾಗಿ ಇರಕ್ ಬಿಡಂಗಿಲ್ಲ. ತಂದಿ ಮಗಳು ಹಂಗ ಕಾಡ್ತಾವ್ ನನಗಂಗ. ಅಲ್ಲೇ ಐತ್ ನೋಡ ಮ್ಯಾಗ. ಯವ್ವ ಇಷ್ಟ ಹಾಕೊಂಡಾನ ರಬ್ಬರಿ ಮಾಡ್ಕೊಂಡ್ ಬಂದಿದ್ದಾರಂಗಾರ.
ಜಗ್ಗ ಮಾಡ್ಕೊಂಬಂದಿದ್ರು. ನಾ ಏನೋ ಬಿಕಾರಿ ಬಿಡುವು ಏನು ತರ್ತಾವ ಇಲ್ಲ ಅನ್ಕೊಂಡಿದ್ ನೀವು ಇಷ್ಟು ಹಾಕೊಂಡು ತಂದಿದ್ರು. ಅದ್ರಾಗ ಓಸ್ ತೆಗೆದಿಟ್ಟಿದ್ದು ನಾನು. ಏಟಿದ್ರು ಮಂದಿ ಗಿಡ ಮಾಡ್ತಾವು 2 ಸೇರ್ಕೆ ಅಂತ ಅಕ್ಕ ತಂಗಿ ಅಂದು ಓಸ್ ತೆಗೆದಿಟ್ಟಿದ್ದೆ. ನನ್ನ ಮೊಮ್ಮಗಳು ನೀನು ತಿಂತೀರಿ ಅಂದು ಆಕೆಗೆ 1-2 ತೆಗೆದು ಕೊಟ್ಟು ಮಲ್ಲೆ ಮತ್ತೆ ಅಲ್ಲೇ ಇಡು. ಈಗ 2ಕ್ಕೆ ಯಾವರ ಒಕ್ಕರ್ಸ್ಕೊಂತಾನೆ ಇರ್ತಾವು. ನೀನು ಬಂದಿದಿ ಏನು ಮಾತಾಡ್ತಾರೆ ಏನಂತಂದಕ್ಕೆ ಸಣ್ಣಕ್ಕೆ ಇದು ಕಿವಿ ಇತ್ಲಾಗ ಇರ್ತಾವು. ಒಂದು ತೆಗೆದು ಕೊಟ್ಟು ಮ್ಯಾಲೆ ಇಡು ಏನು. ಊರಿಗೆ ಒಯ್ಯ ಮುಂದೆ ಒಯ್ಯುವಂತೆ ಅಂತ ಅಲ್ಲೇ ಊರಾಗ ಕೊಡುವಂತೆ ಅಂತ ಹುಡುಗಿಗೆ. ಇದಂತ್ರಿ ಇದು ಹಡಿಬಿಟ್ಟಿದ್ ಏನು ಉರಿತತೆ ಏನವ ಯವ ಏನ ಎರಡು ಚಿಂತಿದ್ದಾಳಿಕಿ ಒಂದು ತಿನ್ನ ಸಾಕು. ಅಮ್ಮನ ಕೊಡಕ್ ತಯಾರಿದಾಳ ನಮ್ಮ ಅವನ್ ದೊಡ್ಡಿದ ಆತಂಗ. ನೋಡ ಅದನ್ನ ತಿನ್ನ ತಿನ್ನ ಆಡ್ತೀನಿ ನಂಗ ಅವರ ತುಂಬ ತಿನ್ನಕ್ ಕೊಡೋದು ಗೊತ್ತಿಲ್ಲ. ಕೊಟ್ರ ಕೊಡೆಯವ ತಗ ಹೋಗ್ಲಿ ತಗಾಡ್ಲಿ ತಗೊಂಡೆ ತಗೋ. ಹೊಳಗೆ ಇದ್ನ ಕಾಲು ಇಡ ನಿನಗೆ ಹೋಯ್ತು ನೋಡಿ ಕಾಲು ಮುರಿದು ಬಿಡ್ತಾನೆ ನಿನಗೇನು. ತಗೊಂಡು ನಡಿಯ ತಗೋ ಅಲ್ಲೇ ಇಡು ಮ್ಯಾಗದ್ನ. ಯವ್ವ ಬಂದು ಇಟ್ಟೋತ್ತಾತು ಒಬ್ಬೆಕೆರ 1 ಕಪ್ ಚಹಾ ತೊಗೊಂಬರಕ್ಕೆ ತಯಾರಿಲ್ಲ ನೋಡ್ದೆ ಏನು. ತೀರ ಏನು ಮನೆ ಮಗಳ ಅಂದ್ರೆ ಎಷ್ಟು ಹಗರ್ ತಿಳ್ಕೊಂಡಿದ್ದಾರೆ ಇವರು ಅಂತ. ಏನು ನನಗೆ ಬೆಲೆನೇ ಇಲ್ಲೇ ನಿಮ್ಮ ಮನ್ಯಾಗ. ಏನು ಮಾಡೋದವ ನನ್ನ ಮಕ್ಕಳ ನನ್ನ ಪರವಾಗಿ ಇಲ್ಲ. ಈ ಸ್ವಸ್ತ್ರ ತೊಗೊಂಡು ಏನು ಮಾಡಲಿ ಹೇಳಿ ನಾನು ಏನು. ಏನು ಹಂಗ ನಂದು ಈಗ ಬಿಸಿ ತುಪ್ಪನ ಬಾಯಾಗ ಹೊಕ್ಕೊಂಡ್ಬಿಟ್ಟಾನಿ. ಉಗಳಂಗಿಲ್ಲ ನುಂಗಂಗಿಲ್ಲ ಹಂಗಾಗೈತೆ ನೋಡಿ ನನ್ನ ಪರಿಸ್ಥಿತಿ ಏನು. ಇಬ್ರು ಆಕಿ ಸಣ್ಣಕಿ ಈಕಿ ದೊಡ್ಡಕಿನ ಜೋರಾಗ್ಯಾಳ ಯವ್ವ ಈಗ. ಅಯ್ಯೋ ಆಕಿ ಮಾತೇನು ಆಕಿದು ಹಂಗ ನಡವಳಿಕೆ ಏನು ಆಕಿದು. ಅಷ್ಟು ಮಾತಾಡೋದು ಕಲ್ತ್ಬಿಟ್ಟಾಳ ಆಕಿ. ದೊಡ್ಡ ಗಪ್ಪ ಇರ್ತಾಳ ಸಣ್ಣಕ್ಕಿದ ಭಾಳ ಆಗ್ಬಿಟ್ಟೈತಿ. ಗಪ್ಪರು ನಿಮ್ಮ ತಂಬ ಅಂದ. ರತ್ನಕ್ಕ ಯಾವಾಗ ಬಂದಿ? ಯಾರಪ್ಪ ನೀನಾರ ಒಬ್ಬನ್ ಬಂದೆ ಅಲ್ಲ ಯಾವಾಗ ಬಂದಿ ಅಂತ ಕೇಳಾಕ. ತವ್ರ ಮನೆಗೆ ನನಗೆ ತಾಯಿ ಬಿಟ್ರೆ ಯಾರು ದಿಕ್ಕಿಲ್ಲಪ್ಪ ಅನ್ಕೊಂಡೆ. ಬಂದೆಲ್ ಬಾ ಈಗಾಗ್ಲೇ ಬಂದ್ ನೋಡಪ್ಪ. ಯಾಕ ಏನಾತು? ಏನ್ ಹೇಳಿ 1 ಕಪ್ ಚಹಾ ಕಾಣದು ಗತಿ ಇಲ್ಲ ನೋಡು. ಮನೆ ಮಗಳ ಬಂದಾನಿ ಒಬ್ರಾರ ಬಂದು 1 ಕಪ್ ಚಹಾ ಕುಡಿತೀಯೇನವ ಅಂತಂದು ಕೇಳ್ಯಾರ ಗತಿ ಇಲ್ಲ ನನಗೆ. ಏನು ಮಾಡ್ಲಿ ಹೇಳು. ಏನೋ ಒಳಗೆ ಕೆಲಸ ಮಾಡಕತ್ತಿರ್ಬೇಕು ಬರ್ತಾರ ತಡಿ. ಯಾವಾಗ ಬಂದಿ ಪ್ರಿಯಾ ಈಗ ಹೊರಗೆ ಆಡಕ್ಕೆ ಹೋದ್ಲಪ್ಪ. ಬಂದೆ ಕುತ್ಕೊಂಡೆ ನಾನು. ಅಣ್ಣನು ಹೊಲಕ್ಕೆ ಹೋದ್ನಲ್ಲ ಅವಾಗ ಬಂದೆ. ಅವಾಗ ಬಂದೆ ಮತ್ತು ಕೈಕಾಲು ಮರಿ ತಕೊಂಡು ಒಳ ಬಂದು ಕುಂತಾನಿ. 1 ಕಪ್ ನೀರು ತಂದು ಕೊಡ್ತಾರನ ಯಾರು ಅಂತ ಕಾಯತಾನಿ. ಯಾರು ಬಂದಿಲ್ಲ. ಏನು ಮಾಡಲಿ ಅವ್ವ ಬೇಸರ ಮಾಡ್ಕೋಬೇಡ ನನ್ನ ಮಗಳ. ತವ್ರ ಮನೆ ಚಲೋತ್ ನಂಗಿರ್ಲಿ ಅಣ್ಣ ತಮ್ಮ ಚಲೋತ್ ನಂಗಿರ್ಲಿ ಅಂತ ಆರೈಸವ ಯವ್ವ. ಬೇಸರ ಮಾಡ್ಕೋಬೇಡ. ಏನು ಮಾಡಲಿ ಅವ್ವ ನನ್ನ ಕಾಲು ಗಟ್ಟಿತ್ತು ಅಂದ್ರೆ ಚಲೋತ್ ನಂಗಿತ್ತು ಅಂದ್ರೆ ಹೋಗಿ ನಾನು 1 ಕಪ್ ಚಹಾ ಮಾಡ್ಕೊಂಡು ಬರ್ತಿದ್ದೆ. ಏನು ಮಾಡಲಿ ನನ್ನ ಮಗಳು ಬಂದೈತಿ ಒಬ್ಬರು ಬಂದು 1 ಕಪ್ ಚಹಾ ತಗೊಳವ ಕುಡಿ ಅನ್ನೋ ಗತಿ ಇಲ್ಲ. ಯವ್ವ ಬೇಸರ ಮಾಡ್ಕೋಬೇಡ ಬೇ. ಎಲ್ಲದು ಗೀಟಿಟ್ಟು ಕಳ್ಕೊಂತ ಕುಂತಿ ಅಂದ್ರೆ ಹೆಂಗೆ ಹೇಳು. ಅವರು ಏನಾರು ಕೆಲಸ ಮಾಡ್ತಿರ್ತಾರ ಹೇಳ್ತಂತಡಿ ಹೋಗಿ ಕೊಟ್ಟು ಕಳಿಸ್ತೇನೆ. ಕರೆದು ಕೇಳ್ಬೇಕವ. ಈಗ ಅವರು ಏನಾರ ಮಾಡ್ತಿರ್ತಾರ ಕೆಲಸ ಏನು ಹಂಗ ಆಕವ ರಗಡಿರ್ತಾವ ಮನ್ಯಾಗ. ಹೌದು ಬಿಡಪ್ಪ ಹೌದು ಪಾಪ ಯಾರ ಮನೆಗೆ ಇಲ್ಲದ್ವೇನು ಇರ್ಲಲ್ಲ ಕೆಲಸ. ನಾವೇನು ಮಾಡಂಗಿಲ್ಲ ಹಂಗ ಮನ್ಯಾಗ ಕುಂತಿರ್ತಾವ ನೋಡಿ ಬೆಳಗ್ಗೆದ್ದ ಸಂಜೆ ತನಕ. ನಿನ್ನ ಹೆಂಡತಿ ನಿಮ್ಮ ಅತ್ತಿಗೆಮ್ಮನ ಮಾಡೋದು ಬದುಕ ನಾವೇನು ಮಾಡೋದಿಲ್ಲ. ಆತು ಬಿಡು ರತ್ನಕ್ಕ ಹೋಗಿ ಹೇಳ್ತಾನೆ. ಎಷ್ಟದ ನೋಡು ನಿನ್ನೇನೋ ಹೆಂಡತಿ ಹೊಡೆದಾನಲ್ಲ ಇವತ್ತು ಹೆಂಡತಿ ಪರವಾಗಿ ಮಾತಾಡಕತ್ತಾನ. ಅಯ್ಯೋ ಯವ್ವ ಅವನು ಯಾವಾಗ ಹೆಂಡತಿ ಬಾಲನ ಬಡಿಯೋದವನು ನೀ ತಿಳ್ಕೊಂಡಿ ಹಂಗ ಏನು. ಹೆಂಡತಿ ಮೇಲೆ ದಿಲ್ಲ ಬರೋ ಜೀವದಾನ ಇಲ್ಲಕ್ರೆ ಏನು ಮದುವೆ ಹಾಕದ್ನ ಅವನು. ಇಷ್ಟಪಟ್ಟ ಮದುವೆ ಆಗ್ಯಾರ ಅಂದಮೇಲೆ ಬಿಟ್ಕೊಡೋದಿಲ್ಲ ಅವ್ರು ಒಬ್ರನ್ನೊಬ್ರು. ನೋಡು ಎಷ್ಟು ಇದು ಮಾಡಿದ್ರು ಒಂದೀಟ್ರ ಸಿಟ್ಟಾಗಿ ಕರೆದು ಕೈ ಹೇಳ್ತಾನ. ಹೋಗಿ ಹೇಳ್ತಾನೆ ಬಿಡು ಕೊಟ್ಟು ಕಳಿಸ್ತೇನೆ ಅಂತಂದು ಹೇಳೋಕನ್ ಮತ್ತೆ. ಅದಕ್ಕೆ ಮತ್ತೆ ನಾನು ಅಂದದ್ದು ನನ್ನ ಕಾಲು ಚಲೋ ಇದ್ದಿದ್ರೆ ನಾನು ಮಾಡ್ಕೊಂಡ್ ಬರ್ತಿದ್ನಿವ ಹಂಗವ ಹಿಂಗವ ಅಂದು. ಇಲ್ಲದ್ರ ಎಲ್ಲಿ ಇದು ಮಾಡ್ಬೇಕು. ನಿನ್ನೇನು ಎಂತ ಹೊಡೆದ್ನವ ಇವ ಹೆಂಡತಿ ಕಪಾಳಕ್ಕೆ ಆಕಿ. ಹೌದು ಬೇ ಹೇಳ್ತಾನೆ ಸುಮ್ಮನೆ ಅದು ಏನಾಯ್ತು. ನಾನು ಬಿದ್ದಾನಿ ಅಂತಂದು ನಿಂಗೆ ನಾಟಕ ಮಾಡಕತ್ತಿರೋದು ಯಾರಿಗೂ ಗೊತ್ತಲ್ಲ. ಬಿದ್ದಾನಿ ಅನ್ನೋದು ವಿಷಯನ ಗಂಡಿಗೆ ಹೇಳೇ ಇಲ್ಲಕ್ಕಿ. ಅವನಿಗೆ ಬಸ್ಸು ಗೊತ್ತಾಯಿಲ್ಲದು. ಅವನು ನಾನು ಯಾಕೆ ಇನ್ನೂ ಬರುವಲ್ಲ ಕೇಳುವಲ್ಲ ಕಾಲು ಏನಿಗೆ ತೆಗೆದೆ ಏನು ಅಂತಂದು ಅಂತ ಅನ್ಕೊಂಡೆ. ನಿನ್ನ ಮಧ್ಯಾಹ್ನ ಬಂದಾನ ಹೊಲ್ದಾಗ ಹೋಗ್ಯಾನ. ಇವನು ಹೇಳ್ಯಾನ ಪರ್ಸು ಹೇಳ್ಯಾನಲ್ಲ. ಹೇಳಿದ್ಮೇಲೆ ಇವ ಹಿಂಗೆ ಕಾಲಾಗೈತಂತಲ್ಲ ನೋವಾಗೈತಂತಲ್ಲ ಬೇ ನನಗೆ ಗೊತ್ತಾಯಿಲ್ಲ. ಈಕಿನೂ ಹೇಳಿಲ್ಲ ಏನಿಲ್ಲ ಈಗ ಅಣ್ಣಂದ ಅಂತ ಅನ್ನಕತ್ನ. ಹಂಗೆ ನಾನು ಅಳಕತ್ತೆ ಅಪ್ಪ ಏನು ಮಾಡೋದು ಬಿಡ ಏನಾಯ್ತು ಹಂಗೆ ಹಿಂಗೆ ಅಂದು ಮತ್ತೆ ಹೆಂಡತಿ ಕರ್ದ ಯಾಕೆ ಹೇಳಿಲ್ಲ ನೀನು ಅಂತಂದು ಕಪಾಳಕ್ಕೆ ಒಂದಿಟ್ಟ ನೋಡು. ಅಯ್ಯೋ ಹಂಗೆ ಅಳಕತ್ಬಿಟ್ಲು. ಆಕೆ ಮಾತು ಕೇಳಿಸ್ಕೋವಲ್ಲ ಅವನು. ಸಿಟ್ಟು ಬಂದ್ಬಿಟ್ಟತ ಅವನಿಗೆ ಹೇಳಿಲ್ಲ ಅಲ್ಲಿಕ್ಕಿ ಅನ್ನೋದು. ಕಪಾಳಕ್ಕೆ ಆಡಿಟ್ಟ ಅಳ್ಕೋಂತ ಹೋದ್ಲು ನೋಡು. ಅಲ್ಲೇ ಸರಿಯಾಗ್ಯಾರ ನೋಡು. ಆಕಿನ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದದ್ರೆ ಇನ್ನೂ ಇತ್ತ ಬೇಕಿದೆ. ಏನು ಹೂ ಕಟ್ಗೆಂದು ಜೀವನ ಮಾಡಿ ಇಲ್ಲಿ ತನಕ ಬಂದು ಏನೋ ಒಂದು ಒಳ್ಳೆ ಮನೆಗೆ ಬಿದ್ದಾಳ ಪುಣ್ಯ ಹಾಕಿದೆ ಯವ್ವ. ಆಕಿ ಎಲ್ಲ ಬಂದು ಒಳಗಕ್ಕಂತಾಳ ಬೇ ಅವನ್ನ ಏನು ಯಾಕೆ ಹೇಳ. ಇಲ್ಲಿ ಮತ್ತೆ ಇಲ್ಲಿಂದ ಹೊರಗೆ ಹೋದ್ರಕಿ ಗತಿನೇ ಇಲ್ಲ ಹೂ ಕಟ್ಟೋದ ಗತಿ. ಹಂಗಾಗಿ ಅವನೇಟ್ರ ಜಗಳ ಮಾಡಲಿ ಮತ್ತು ಒಂದು ಅಕ್ಕಳ ಒಟ್ಟು ಹಂಗೆ ಹಿಂಗೆ ಮಾಡಿ. ಯಾಕೆ ಅಕ್ಷತೆ ಎಡಬಲ್ಲ ಅಡ್ಗೆ ಕೊನೆ ಕಡೆ ಬಂದಿಲ್ಲ.
ಏನು ಮಾಡಕತ್ತಾಳೇನ ಏನು ಬಿಡು ರೂಮ್ನೇ ನಾನು ಬಟ್ಟೆ ಗಿಟ್ಟಿ ಮತ್ತು ಒಂದು ಇಟ್ಕೊಳಕತ್ತಾಳ ಅನ್ಕೊಂಡೆ ಯಾಕೆ ಬಂದ ಇಲ್ಲ ಇವರು ಮತ್ತು ಮಟನ್ ತೊಗೊಂಬರ್ತಾನೆ ಒಂದಿಟ್ಟು ಲಘುನ ಅಡುಗೆ ಮಾಡಿಬಿಡು ಅಂತ ಅಂದ್ರೆ ರೊಟ್ಟಿನ ಅದಾವ ಅದಕ್ಕೆ ಒಂದು ಮುದ್ದೆ ಮಾಡಿಬಿಟ್ರೆ ಬಿಸಿವು ಹಾಕಿಟ್ಬಿಟ್ರೆ ಬುಟ್ಟ್ಯಾಗ ಮುದ್ದೆ ಬಿಸಿ ಇರ್ತಾವು ಹಂಗೆ ಒಂದು ಕಡೆ ಹೊಲ್ಯಾಗ ಮಟನ್ ಮತ್ತು ಸಾರು ಮಾಡಕತ್ವಿ ಅಂದ್ರೆ ಹೊತ್ತಾಕತಿ ಲಘು ಆಗೋದಲ್ಲ ಏನಲ್ಲ ಅದು ಲಘು ಬೇಯೋದಿಲ್ಲ ಅದಕ್ಕೆ ಮುದ್ದೆ ಮಾಡಿ ತೆಗೆದು ಬಿಡೋಣ ಹಿಂದಾಗ ಒಂದಿಟ್ಟು ಅನ್ನಕ್ಕೆ ಇಟ್ರೆ ಅತ್ಲಾಗ ಒಂದಿಟ್ಟು ಮಧ್ಯಾಹ್ನದ ದಿನ ಒಂದಿಟ್ಟು ಅನ್ನ ಐತಿ ಖಾಲಿ ಆದ್ಮೇಲೆ ನೋಡ್ಕೊಂಡು ಇಡಕ್ಕೆ ಬರ್ತೈತಿ ಸುಮ್ಮನೆ ಏನು ಮಾಡಿ ಕೆಲ್ಸದ ಅನ್ನನ ಅಂತಂದು ಸುಮ್ಮನೆ ಆದ್ನಿ ಅಕ್ಕ ಬಾ ಅಕ್ಷತ ಏನು ಮಾಡಾಕತ್ತಿದ್ದಿ ಬಂದ ಇಲ್ಲ ಈ ಕಡೆ ಅಡುಗೆ ಮನೆ ಕಡೆ ಯಾಕ ಇಲ್ಲಕ್ಕ ನಾನು ತಲೆ ಒಂದಿಟ್ಟು ನೋಯಾಕತ್ತಿತ್ತ ಅದಕ್ಕೆ ಕೋಣೆ ಮಕ್ಕೊಂಡಿದ್ನಕ್ಕ ಹೌದೇನ ಗುಳಿಗೆನಾರ ತಗೋಬೇಕಿಲ್ಲ ಬಸ್ಸು ಗೇಳಿ ತರಿಸ್ಕೊಂಡು ತೆಲ್ಲು ಬಂದ್ರೆ ಹಂಗ ಬಿಡೆಯವ ಅದು ತಲೆನೂ ಲಘುನ ಹೋಗಂಗಿಲ್ಲ ಏನಿಲ್ಲ ಹೋಗು ಇನ್ನೊಂದಿಟ್ಟು ಅಡ್ಡಾಗ ನಾ ಮಾಡ್ತೇನೆ ಇರ್ಲಿ ಬಿಡಕ್ಕ ನೀ ಹೊಟ್ಟೆ ಬಿಟ್ಕೊಂಡು ಎಷ್ಟು ಕೆಲಸ ಎಲ್ಲ ಏನೇನು ಮಾಡ್ತಿದ್ದಿ ಯಾಕಕ್ಕ ಮುದ್ದೆ ಮಾಡಾಕತ್ತಿ ಇವ ಈಕಿ ರತ್ನ ಬಂದಾಳ ನಾನು ಹೋಗಿ ಮಾತಾಡ್ಸಿಲ್ವಾ ಇನ್ನು ಆಕಿನ್ನ ನೋಡಿದ್ಲ ಒಂದೀಟ ಆದಿಲ್ಲ ಹೆಂಗದಿ ಅದಕ್ಕೆಮ್ಮ ಬಸರದಿಯಲ್ಲ ಅಂತಂದು ಒಂದೀಟರ ಬಂದೆ ಅದಕ್ಕೆ ನಾನು ಹೋಗಿಲ್ಲ ನೋಡು ಬಂದು ಮಾತಾಡಿಸ್ತಾಳ ಅಂತ ನೋಡಕತ್ತ ನಾನು ಒಟ್ಟ ಬಂದಿಲ್ಲ ಇವ ಅಕ್ಕ ಆಕಿ ಒಳ್ಳೆ ಬಂದಾಳ ಅಂತ ಅನ್ಕೊಂಡಿ ನೀನು ಆಕಿ ಏನಿದ್ರು ಹಂಗೆ ಬರೋದಿದ್ರಾಟ ಇಲ್ಲಕ್ರೆ ಯಾರು ಬೇಡಕಿಗೆ ತಾಯಿ ಬೇಕಟ ತಾಯಿ ಹತ್ರ ಓದೈತಿ ಇದ್ದದ್ದು ಎಲ್ಲ ಮಾತಾಡಿ ಕುಂದ್ರಾಕಿ ಹೋಗ್ಲಿ ಬಿಡಾಕಿ ಮಾತಾಡೇನೆ ಬಂದಾಳಲ್ಲ ಅದಕ್ಕೆ ಅವ್ರ ಅಣ್ಣ ಹೋಗಿ ಮಟನ್ ತೊಗೊಂಬರಕ್ಕೆ ಹೋಗ್ಯಾರ ಬಂದಾಳ ಅಂತಂದೆ ಮತ್ತು ಮುದ್ದೆ ಅದನ್ನ ಮಾಡಿ ತೆಗದೆ ಅಂದ್ರೆ ರೊಟ್ಟಿನ ರಗಡದವು ಸುಮ್ಮನೆ ಮತ್ತೇನು ರೊಟ್ಟಿ ಮಾಡ್ಕೊಂಡು ಕುಂದ್ರದು ಬಿಸಿ ಮುದ್ದೆ ಉಂಟಾರ ಮತ್ತು ಮಟನ್ ಸಾರು ಮಾಡಿದ್ರ ಅಂದು ಅದಕ್ಕೆ ಮುದ್ದಿಗಿಟ್ಟಿದ್ನವ ಹೌದೇನಕ್ಕ ನಾವು ಬಾಂಡೆವ್ನ ಮತ್ತು ಓಸು ತುಂಬಿಟ್ಟು ಅಲ್ಲಕ್ಕ ಅಷ್ಟು ಬಾಂಡೆವ್ನ ತಿಕ್ಕಂತ ತಗೊಂಗಾರ ಅಕ್ಷತಾ ಓರಿ ಅಕ್ಷತಾ ಅಲ್ಲ ಈಕಿ ರತ್ನಕ್ಕ ಬಂದಾಳಲ್ಲ ಯಾರು ಒಂದು ಕಪ್ ಚಹಾ ಕೊಟ್ಟಿಲ್ಲ ಅನ್ನಕತ್ತಿದ್ಲ ಒಂದು ಕಪ್ ಚಹಾ ಮಾಡ್ಕೊಂಡು ಕೊಟ್ರ ಕೊಡು ಹೋಗ ಮಾತಾಡ್ಸ್ಬಾ ಹೋಗ ಆಕಿನ ಒಕ್ಕಂಡ್ರಿ ಇನ್ನು ಈತ್ಲಾಗಿನ ಅಡುಗೆ ಮನೆಗೆ ಬಂದೆ ಈಗ ಮಾತಾಡ್ಸನ್ ತಗೋರಿ ಮಾಡ್ತೇನೆ ಅತಿಗೆಮ್ಮ ನೀವು ಯಾಕ ಹೋಗೇ ಇಲ್ಲ ಅಂತ ಅನ್ನಕತ್ತಿದ್ಲ ರತ್ನಕ್ಕ ಯಾಕ ಯಾರು ಬಂದಿಲ್ಲಪ್ಪ ಮಾತಾಡ್ಸಕ ನಮ್ಮನ್ನ ಯಾರು ಮಾತಾಡಿಸ್ತಾರ ಹಂಗಿಂಗೆ ಅನ್ನಕತ್ತಿದ್ಲ ಅದಕ್ಕೆ ಮತ್ತು ನಾ ಹೇಳ್ತಂಬಿಡುವ ಚಹಾ ಅದನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಕಂತ ಬಂದೆ ಅತಿಗೆಮ್ಮ ಹ್ಞೂನಪ್ಪ ನನಗೂ ತ್ರಾಸಕತೆ ಕುಂತು ಎದ್ದು ಮಾಡೋಕ್ಕಾಗಂಗಿಲ್ಲ ಮುಂಚಿನಾಟ ಅದಕ್ಕೆ ಇಲ್ಲೇ ಕುಂತ್ನಲ್ಲ ಬರ್ತಾಳ ಬಿಡು ಮಾತಾಡ್ಸಕ ಅಂತಂದು ಕಾಯ್ಕೊಂತ ಕುಂತ್ನಪ್ಪ ಯಾಕೆ ಆಕಿನೂ ಬರಲಿಲ್ಲ ಮಾತಾಡಿಸ್ತಾ ಬಿಡು ಹೋಗಿ ಚಹಾ ಮಾಡ್ಕೊಂಡು ಕೊಟ್ಟು ಬರ್ತಾಳ ಅಕ್ಷತ ಅತಿಗೆಮ್ಮ ಆತು ಅಲ್ಲೇ ನೋಡಕ್ಕ ಎಷ್ಟು ಪಿಟ್ಟಿಂಗ್ ಇಟ್ಟಾಳ ತಮ್ಮನಂತಲೇ ಇವ್ವ ತಾಯಿ ಮಗಳದ್ದು ಇದ ಕೆಲಸ ಅನಿಸ್ತದ ಬಿಡಕ್ಕ ಒಟ್ಟ ಅವರಿಗೆ ಮನ್ಯಾಗ ಜಗಳ ಹಚ್ಚಲಿಕ್ಕರ ಸಮಾಧಾನ ಇಲ್ಲ ಬಿಡ ಅವ್ರಿಗಿಬ್ರಿಗೆ ಏನು ಮಾಡೋದು ಅಕ್ಷತ ನಮ್ಮ ಮನೆ ಬಂದಾರ ಅಂದ್ಮೇಲೆ ನಾವು ಮಾತಾಡ್ಸೋದು ಹೋಗು ಒಂದು ಕಪ್ ಚಹಾ ಮಾಡ್ಕೊಂಡು ಕೊಟ್ಟು ಬಾ ಹೋಗು ಅದನ್ನ ಇಟ್ಕೊಂತಾಳೆ ಈಗ ಅವ್ರ ಅಣ್ಣ ಬಂದ್ರೂ ಹೇಳಿದ್ಲ ನಮಗೆ ಯಾರ್ದಾದ್ ಮಾಡ್ತಾರಪ್ಪ ನಮಗೆ ಯಾರು ಏನು ಕೊಡ್ತಾರಪ್ಪ ಅಂತಂದು ತಾನು ಬಂದು ಮಾತಾಡ್ಸೋದು ಗೊತ್ತಲ್ಲ ಆಕಿ ಇದ್ದಲ್ಲೇ ಹೋಗಿ ಎಲ್ಲ ಅನಿಸ್ಬೇಕು ಆತ್ ಬಿಡಕ್ಕ ಮಾಡ್ಕೊಂಡು ಹೋಗ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಕತ್ತೀರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಹೈಪ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಲಾಂಗ್ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ರೀ ನನಗೆ ಅಪ್ಲೋಡ್ ಸಮಸ್ಯೆ ಭಾಳ ಬರ್ತೈತೆ ರೀ ಹಾಗಾಗಿ ಸಂಜೆ ಇನ್ನೊಂದು ಕತೆ ಹಾಕ್ತೇನೆ ರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ಅಂತ ಕೇಳ್ತೇನೆ ರೀ ಕತೆನ ಇಲ್ಲಿ ಮುಗಿಸ್ತೇನೆ ರೀ ಮತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಹಾಕ್ತೇನೆ ರೀ